ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕದನ ಇದೀಗ ತಣ್ಣಗಾಗಿದೆ. ಹಸ್ತದಲ್ಲಿ ಗುಲ್ಲೆಬ್ಬಿಸಿದಂತಹ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್ ಇದೀಗ ತಣ್ಣಗಾಗಿರುವಂಥದ್ದು. ಹಸ್ತದಲ್ಲಿ ಈಗಾಗಲೇ ಗುಲ್ಲೆಬ್ಬಿಸಿತ್ತು ಸೆಪ್ಟೆಂಬರ್ ಕ್ರಾಂತಿ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇದ್ವು. ಎಲ್ಲರೂ ಕೂಡ ಕಾಂಗ್ರೆಸ್ ಪಾಳಿಯದಲ್ಲಿ ಒಂದೊಂದು ಬಹಿರಂಗವಾದ ಹೇಳಿಕೆಗಳನ್ನ ಕೊಡ್ತಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತ ಬಿದ್ದಂತಾಗಿತ್ತು. ಈ ಒಂದು ಸಮಯದಲ್ಲಿ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರವಾಸವನ್ನ ಮಾಡಿರುವಂತದ್ದು. ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಶಿವಕುಮಾರ್ ವಾಸ್ತವ್ಯವನ್ನ ಹೂಡಿದ್ದಾರೆ. ಇವಾಗ ಸಂಜೆ 6 ಗಂಟೆಗೆ ಹೈಕಮಾಂಡ್ ಭೇಟಿಗೆ ಸಮಯವನ್ನ ಕೂಡ ನಿಗದಿ ಮಾಡಿರುವಂಥದ್ದು. ಇಂದು ಸಂಜೆ ರಾಹುಲ್ ಗಾಂಧಿ ಅದೇ ರೀತಿಯಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳಿರುವಂಥದ್ದು. ವಿಧಾನ ಪರಿಷತ್ ಸ್ಥಾನ ನಿಗಮ ಮಂಡಳಿ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಕೆಪಿಸಿಸಿ ಪದಾಧಿಕಾರಿಗಳ ನೇಮಕದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಹಲವು ವಿಚಾರಗಳ ಬಗ್ಗೆ ವರಿಷ್ಠರ ಜೊತೆ ಮಾತುಕತೆ ನಡೆಸಲಾಗುತ್ತೆ ಈ ಒಂದು ಮೀಟಿಂಗ್ ನಲ್ಲಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದಲ್ಲಿದ್ದಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕದನ ಎಷ್ಟರ ಮಟ್ಟಿಗೆ ತಲುಪಿತ್ತು ಅಂದ್ರೆ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು, ಬಹಿರಂಗವಾದ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್ ಅನ್ನ ಕೂಡ ಎಬ್ಬಿಸಿತ್ತು. ಅಧಿಕಾರದ ಹಂಚಿಕೆಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ದಿನಕ್ಕೊಂದ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಅಂತೆ ಕಂತೆಗಳ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಮಾಡಿದ್ದಾರೆ. ಇದೀಗ ದೆಹಲಿಯಲ್ಲೇ ಬೀಡಿ ಬಿಟ್ಟಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರ ಭೇಟಿ ನೆಪದಲ್ಲಿ ಸ್ವಪಕ್ಷದವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸರ್ಕಾರದಲ್ಲಿನ ಆಂತರಿಕ ಗೊಂದಲದ ಮಧ್ಯೆ ಈ ರೀತಿಯಾದಂತಹ ಸರಣಿ ಸಭೆ ನಡೀತಾ ಇರುವಂಥದ್ದು. ಇದೀಗ ದಿಲ್ಲಿಯಲ್ಲಿ 2 ಮಹತ್ವದ ಸಭೆಗಳು ಕುತೂಹಲವನ್ನ ಈಗಾಗಲೇ ಎಬ್ಬಿಸಿದೆ. ಯಾವೆಲ್ಲ ಮಾಹಿತಿಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ, ಯಾವ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ, ಈ ರೀತಿಯಾದಂತಹ ಹಲವು ಗೊಂದಲಗಳು ಕುತೂಹಲಗಳು ಇದೀಗ ಇರುವಂತದ್ದು. ದೆಹಲಿಯಲ್ಲಿ 2 ಮಹತ್ವದ ಸಭೆಗೆ ಇದೀಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಹಾಗೂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದಲ್ಲಿದ್ದಾರೆ. ಅಲ್ಲೇ ವಾಸ್ತವ್ಯವನ್ನ ಕೂಡ ಹೂಡಿರುವಂತದ್ದು ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಂದು ಸಂಜೆ 6 ಗಂಟೆಗೆ ಹೈಕಮಾಂಡ್ ಅವರನ್ನ ಭೇಟಿಯಾಗುವ ಸಮಯವನ್ನ ಕೂಡ ನಿಗದಿ ಮಾಡಲಾಗಿದೆ. ಇಂದು ಸಂಜೆ ರಾಹುಲ್ ಗಾಂಧಿ ಅದೇ ರೀತಿಯಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ. ಈ ಸಮಯದಲ್ಲಿ ವಿಧಾನ ಪರಿಷತ್ ಸ್ಥಾನ ಅದೇ ರೀತಿಯಾಗಿ ನಿಗಮ ಮಂಡಳಿ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ.